Hi everyone, welcome back to Study Zone YouTube channel. We are continuing the series of solving a question paper. Today I took a paper of a junior account assistant. ಇವತ್ತಿನ ಕ್ಲಾಸಲ್ಲಿ ಜೂನಿಯರ್ ಅಕೌಂಟ್ ಅಸಿಸ್ಟೆಂಟು ಇಂಗ್ಲೀಷ್ ಪಾರ್ಟಲ್ಲಿ 35 ಕ್ವಶನ್ಸ್ನ ಡೀಟೇಲಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ದಿಸ್ ಈಸ್ ಅ ಕ್ಲಾಸ್ ನಂಬರ್ 3. ಐ ಹ್ಯಾವ್ ಕಂಪ್ಲೀಟೆಡ್ ಕ್ಲಾಸ್ 1 ಆ್ಯಂಡ್ ಕ್ಲಾಸ್ 2. ಯಾರು ಆ ಕ್ಲಾಸಸ್ ನೋಡಿಲ್ಲ, ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಇಂಗ್ಲೀಷ್ ಪ್ಲೇಲಿಸ್ಟ್ ಲಿಂಕ್ ಇದೆ. ಯು ಕ್ಯಾನ್ ಗೋ ಥ್ರೂ ದ್ಯಾಟ್ ಲಿಂಕ್ ಆ್ಯಂಡ್ ಯು ಕ್ಯಾನ್ ವಾಚ್ ಆಲ್ ದ ಕ್ಲಾಸಸ್ ಆಫ್ ಇಂಗ್ಲೀಷ್. Chinua Achebe, a prominent African writer, was born in 1930. ಫಸ್ಟ್ ಒನ್ ಏನಿದೆ, ಹಿ ವಾಸ್ ಬಾರ್ನ್ ಬಗ್ಗೆ ಹೇಳ್ತಿದ್ದಾರೆ. ನೆಕ್ಸ್ಟ್ ಏನಾಗುತ್ತೆ, ಹಿ ವಾಸ್ ಒನ್ ಆಫ್ ಅ ವೆರಿ ಯಂಗ್. ನೋ. ಆಫ್ಟರ್ ಕಂಪ್ಲೀಟಿಂಗ್ ಹಿಸ್ ಅರ್ಲಿ ಎಜುಕೇಷನ್ ಇನ್ ದ ವಿಲೇಜ್ ಮಿಷನ್ ಸ್ಕೂಲ್, ಹಿ ಜಾಯ್ನ್ಡ್ ಯೂನಿವರ್ಸಿಟಿ ಕಾಲೇಜ್. ಅವನು ಡಿಗ್ರಿ ಜಾಯ್ನ್ ಆದಮೇಲೆ ಕ್ಯೂ ಬರುತ್ತೆ, ಅಂದರೆ ಆರ್ ಫಾಲೋಸು ಕ್ಯೂ. ಫಸ್ಟ್ ಏನು ಬರುತ್ತೆ, ಆರ್ ಬರುತ್ತೆ. ಆಫ್ಟರ್ ಕಂಪ್ಲೀಟಿಂಗ್ ಈಸ್ ಫಸ್ಟ್ ಅವನು ಅರ್ಲಿ ಎಜುಕೇಷನ್ನ ಕಂಪ್ಲೀಟ್ ಮಾಡಿ ಅವನು ಡಿಗ್ರಿ ಕಂಪ್ಲೀಟ್ ಮಾಡ್ತಾನೆ. ಸೊ ಫಸ್ಟ್ ಏನು ಬರುತ್ತೆ, ಆರ್ ಬರುತ್ತೆ. ಆರ್ ಫಾಲೋಸ್ ಅ ಕ್ಯೂ, ಅಂದರೆ ಈ ವಾಸ್ ಒನ್ ಆಫ್ ದ ವೆರಿ ಯಂಗ್ ಮ್ಯಾನ್ ಟು ಗೆಟ್ ಅ ಡಿಗ್ರಿ ಇನ್ 1953. ಕ್ಯೂ ಫಾಲೋಸ್ ಆರ್ ಎಲ್ಲಿದೆ, ಆಪ್ಷನ್ 1. ನೆಕ್ಸ್ಟು ಆರ್ ಫಾಲೋಸ್ ಎಸ್. 1953 ಆದಮೇಲೆ ಏನು ಬರುತ್ತೆ, 1954. ಫ್ರಮ್ 1954 ಆನ್ವರ್ಡ್ಸ್ ಈ ಸರ್ವ್ ಇನ್ ಅ ನೈಜೇರಿಯನ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್. ನೆಕ್ಸ್ಟು ಎಸ್ ಫಾಲೋಸ್ ಪಿ. ಅರ್ಥ ಆಯ್ತಲ್ಲ? ಸೊ ಕರೆಕ್ಟ್ ಆಪ್ಷನ್ ಯಾವುದು, ಆಪ್ಷನ್ 1. ಹಿಯರ್ ಇಸ್ ದ ಪ್ಯಾಸೇಜ್. Basavanna vachanas are filled with the images and rhyme. He criticized dash. ಡ್ಯಾಶ್ ಅಂದರೆ 37ಗೆ ಯಾವ ಆಪ್ಷನ್ ಬರುತ್ತೆ, ಗ್ರೇಟ್ ಪೀಪಲ್, ಕಾಂಪ್ಸೆಟೇಟೆಡ್ ಪೀಪಲ್, ಗುಡ್ ಪೀಪಲ್, ಹೈಪೋಕ್ರಿಟಿಸ್ ಅಂತಂದರೆ ಯಾವುದು ಬರುತ್ತೆ ಅಂದರೆ ಹೈಪೋಕ್ರಿಟಿಸ್ ಬರುತ್ತೆ. ಏನು ಕಪಟಿಗಳು ಅಂತ ಹೇಳ್ತೀವಲ್ಲ, ಇಟ್ ಈಸ್ ಕಾಲ್ಡ್ ಆಸ್ ಅ ಹೈಪೋಕ್ರಿಟಿಸ್. ಸೊ ಕರೆಕ್ಟ್ ಆಪ್ಷನ್ ಯಾವುದು, 37ಗೆ 4th ಒನ್. ನೆಕ್ಸ್ಟು ವಾಟ್ ಈಸ್ ದ ಕರೆಕ್ಟ್ ಆನ್ಸರ್ ಫಾರ್ ದ ಬ್ಲ್ಯಾಂಕ್ 38. 38ಗೆ ಕರೆಕ್ಟ್. ದ ಫಸ್ಟ್ ಒನ್ ಈಸ್ ಅ ರಿಯಲಿಸ್ಟಿಕ್ ಪಿಕ್ಚರ್ ಆಫ್ ಅ ಡ್ಯಾಶ್ ಹೌಸ್. ಯಾವ ಹೌಸು, 38ಗೆ ಯಾವುದು ಕರೆಕ್ಟ್ ಆಪ್ಷನ್ ಅಂದರೆ ಡಿಸರ್ಟೆಡ್, ಅಂದರೆ ಎಂಟಿ ಆಫ್ ಅ ಪೀಪಲ್, ನಿರ್ಜನ ಅಂತೀವಲ್ಲ, ಇಟ್ ಈಸ್ ಕಾಲ್ಡ್ ಆಸ್ ಅ ಡೆಸರ್ಟೆಡ್. ನೆಕ್ಸ್ಟು 39ಗೆ 39ಗೆ ಕರೆಕ್ಟ್ ಆಪ್ಷನ್ ಯಾವ್ದು ಬರ್ತೈತಿ, ಮೆಟೀರಿಯಲಿಸ್ಟಿಕ್ ವಿಶಸ್, ಅಂದರೆ ಫಿಲಾಸಫಿಕಲ್ ವಿಶಸ್ ಅಂತ ಬರುತ್ತೆ. ನೆಕ್ಸ್ಟು ಚೂಸ್ ದ ವರ್ಡ್ ವಿಚ್ ಈಸ್ ದ ಸಿನಾನಿಮ್ ಆಫ್ ಅ ಗಿವನ್ ವರ್ಡ್. ಪರ್ಸೆಪ್ಷನ್ ಅಂತಂದ್ರೇನು, ಗ್ರಹಿಕೆ, ಅಂದರೆ ಬಿಕಮಿಂಗ್ ಅವೇರ್ ಆಫ್ ಅ ಸಮಥಿಂಗ್, ಅದನ್ನು ನಾವು ಪರ್ಸೆಪ್ಷನ್ ಅಂತೀವಿ. ಅದರದ್ದು ಸಿನೋನಿಮ್ ಏನು ಬರುತ್ತೆ, ಮೀನಿಂಗೇ ಹೇಳುತ್ತೆ. ಬಿಕಮಿಂಗ್ ಅವೇರ್ ಆಫ್ ಅ ಸಮಥಿಂಗ್ ಅಂದರೆ ಅವೇರ್ನೆಸ್. ಸೊ 40ಗೆ ಕರೆಕ್ಟ್ ಆಪ್ಷನ್ 1. ಚೂಸ್ ದ ಅಪೋಸಿಟ್ ವರ್ಡ್ ಆಫ್ ಅ ಅಂಡರ್ಲೈನ್ಡ್ ವರ್ಡ್. ಪ್ಲೀಡೆಡ್. ಪ್ಲೀಡೆಡ್ದು ಮೀನಿಂಗ್ ಏನು ಬರುತ್ತೆ, ಮನವಿ ಮಾಡು. ರಿಕ್ವೆಸ್ಟೆಡ್ ಅಂದರೂ ಸೇಮ್ ಮೀನಿಂಗ್ ಬರುತ್ತೆ. ಸೊ ಅಪೋಸಿಟ್ ಕೇಳಿದ್ದಾರೆ, ಪ್ಲೀಡೆಡ್ ಏನು ಬರುತ್ತೆ, ಡಿಮ್ಯಾಂಡೆಡ್, ಅಪೋಸಿಟ್ ವರ್ಡ್. ಔಟ್ ಆಫ್ 4 ಗ್ರೂಪ್ಸ್ ಗಿವನ್, ಸೆಲೆಕ್ಟ್ ದ ಗ್ರೂಪ್ಸ್ ದಟ್ ಕನ್ಸಿಸ್ಟ್ ಆಫ್ ಆಲ್ ಕರೆಕ್ಟ್ ಪ್ಲೂರಲ್ ಫಾರ್ಮ್ ಫ್ರಮ್ ಅ ಸಿಂಗುಲರ್. 4 ಗ್ರೂಪ್ಸಲ್ಲಿ ಸಿಂಗುಲರಿಂದ ಪ್ಲೂರಲ್ಗೆ ಕನ್ವರ್ಟ್ ಮಾಡಿದ್ದಾರೆ. ಯಾವ ಆಪ್ಷನ್ ಕರೆಕ್ಟ್ ಇದೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಮನಿ. ಮನೀಸ್ ಆಗುತ್ತಾ, ನೋ. ಏನಾಗುತ್ತೆ ಇದು, MONIES ಆಗುತ್ತೆ. ಸೊ ಆಪ್ಷನ್ ಗ್ರೂಪ್ ಎ ಏನಾಯಿತು, ರಾಂಗ್ ಆಯಿತು. ನೆಕ್ಸ್ಟು ಗ್ರೂಪ್ ಬಿ ಕರೆಕ್ಟ್ ಇದೆನಾ, ನೈಫ್, ನೈಫ್ಸ್,
ವೈಫ್ ವೈಫ್, ಶಿಪ್ ಶಿಪ್, ಕ್ಲೌಡ್ ಕ್ಲೌಡ್ಸ್. ಸೊ ಗ್ರೂಪ್ ಬಿ ಕರೆಕ್ಟ್ ಇದೆ. ಗ್ರೂಪ್ ಸಿ ಕರೆಕ್ಟ್ ಇದೆನಾ? ಕಬೋರ್ಡ್ ಕಬೋರ್ಡ್ಸ್, ಟೇಬಲ್ ಟೇಬಲ್ಸ್, ಚೇರ್ ಚೇರ್ಸ್, ಫರ್ನಿಚರ್ ಫರ್ನಿಚರ್. ಸೊ ಗ್ರೂಪ್ ಸಿ ಕೂಡ ಕರೆಕ್ಟ್ ಇದೆ. ಗ್ರೂಪ್ ಡಿ ಕರೆಕ್ಟ್ ಇದೆನಾ? ಮೈಸ್ ಮೈಸಸ್, ನೋ. ಮೌಸ್ ಮೈಸ್ ಆಗುತ್ತೆ, ಅರ್ಥ ಆಯ್ತಲ್ವ? ಸೊ ಗ್ರೂಪ್ ಡಿ ರಾಂಗ್ ಆಯಿತು. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಬಿ ಮತ್ತು ಸಿ. ಬಿ ಮತ್ತು ಸಿ ಇರೋ ಆಪ್ಷನ್ ಯಾವುದಿದೆ? ಆಪ್ಷನ್ 4. ಮೌಸ್ ಏನಾಯಿತು? ಮೈಸ್. ಸೊ ಕರೆಕ್ಟ್ ಆಪ್ಷನ್ ಬಂದು ಬಿ ಮತ್ತು ಸಿ. ನೋಡಿ, 4 ಗ್ರೂಪ್ಸ್ದು ಸಿಂಗ್ಯುಲರಿಂದ ಪ್ಲೂರಲಿಗೆ ಕನ್ವರ್ಟ್ ಮಾಡೋದಾಗಿರ್ಬೋದು, ಅಡ್ಜೆಕ್ಟಿವಿಂದ ಅಬ್ಸ್ಟ್ರಾಕ್ಟ್ ನೌನಿಗೆ ಆಗಿರ್ಬೋದು, ಪ್ರತಿ ಬಾರಿ ಕ್ವಶನ್ಸ್ ಕೇಳಿದ್ದಾರೆ. ಸೊ ಇನ್ನು ಯಾರು ನಾನು ಮಾಡಿರೋ ಟಾಪಿಕ್ ಸಿಂಗ್ಯುಲರಿಂದ ಪ್ಲೂರಲ್ಗೆ ಆಗಿರ್ಬೋದು, ಅಡ್ಜೆಕ್ಟಿವಿಂದ ಅಬ್ಸ್ಟ್ರಾಕ್ಟ್ ನೌನ್ ಆಗಿರ್ಬೋದು ನೋಡಿಲ್ಲ, ಪ್ಲೇಲಿಸ್ಟಲ್ಲಿ ನೀವು ಇಂಗ್ಲೀಷ್ ಪ್ಲೇಲಿಸ್ಟಿಗೆ ಹೋದರೆ ಯು ವಿಲ್ ಗೆಟ್ ಅ ಕ್ಲಾಸ್ ಆನ್ ದಟ್ ಟಾಪಿಕ್. ಔಟ್ ಆಫ್ 4 groups given, select the groups that consist of all correct abstract nouns formed from a adjective. adjective ಇಂದ ಅಬ್ಸ್ಟ್ರಾಕ್ಟ್ ನೌನ್ನ ಫಾರ್ಮ್ ಮಾಡಿದ್ದಾರೆ. ಯಾವ ಆಪ್ಷನ್ ಕರೆಕ್ಟ್ ಇದೆ ಅಂತ ನೋಡೋಣ. ಜಸ್ಟ್ ಜಸ್ಟಿಸ್, ಕೈಂಡ್ ಕೈಂಡ್ನೆಸ್, ಮರ್ಸಿ ಮರ್ಸಿಫುಲ್ನೆಸ್. ಸೊ ಗ್ರೂಪ್ ಎ ಅಲ್ಲಿ ಎಲ್ಲ ಕರೆಕ್ಟ್ ಇದೆ. ನೆಕ್ಸ್ಟ್ ಗ್ರೂಪ್ ಬಿ ಅಲ್ಲಿ ಹ್ಯಾಪಿ ಹ್ಯಾಪಿನೆಸ್, ಟ್ರೂತ್ ಟ್ರೂತ್ಫುಲ್ನೆಸ್, ಹೈ ಹೈಟ್, ಬ್ರಾಡ್ ಬ್ರೆಡ್. ಸೊ ಗ್ರೂಪ್ ಬಿ ಅಲ್ಲಿ ಕೂಡ ಕರೆಕ್ಟ್ ಇದೆ. ನೆಕ್ಸ್ಟು ಗ್ರೂಪ್ ಸಿ ಅಲ್ಲಿ, ಸೊ ಗ್ರೂಪ್ ಎ ಕರೆಕ್ಟ್ ಇದೆ, ಗ್ರೂಪ್ ಬಿ ಕರೆಕ್ಟ್ ಇದೆ. ನೆಕ್ಸ್ಟ್ ಗ್ರೂಪ್ ಸಿ ಅಲ್ಲಿ ಸ್ಯಾಡ್ ಸ್ಯಾಡ್ನೆಸ್, ಗ್ರೇಟ್ ಗ್ರೇಟ್ಫುಲ್ನೆಸ್ ಅಲ್ಲ, ಗ್ರೇಟ್ ಏನಾಗಬೇಕು? ಗ್ರೇಟ್ನೆಸ್, ಗ್ರೇಟ್ ಗ್ರೇಟ್ನೆಸ್. ಸೊ ಗ್ರೂಪ್ ಬಿ ಏನಾಯಿತು? ಗ್ರೂಪ್ ಸಿ ಏನಾಯಿತು? ರಾಂಗ್ ಆಯಿತು. ಗ್ರೇಟ್ ಗ್ರೇಟ್ನೆಸ್ ಆಗಬೇಕದು. ನೆಕ್ಸ್ಟು ಗ್ರೂಪ್ ಡಿ ಅಲ್ಲಿ ಫೇತ್ಫುಲ್ ಫೇತ್ಫುಲ್ನೆಸ್ ಕರೆಕ್ಟ್ ಇದೆ. ಲಾಯಲ್ ಲಾಯಲ್ನೆಸ್ ಅಲ್ಲ, ಏನಾಗಬೇಕದು? ಲಾಯಲ್ ಲಾಯಲಿಟಿ. ಸೊ ಗ್ರೂಪ್ ಡಿ ಕೂಡ ರಾಂಗ್ ಆಯಿತು, ಲಾಯಲ್ ಲಾಯಲ್ಟಿ. ಇಲ್ಲಿ ಗ್ರೇಟ್ ಗ್ರೇಟ್ನೆಸ್ ಆಗಬೇಕದು. ಸೊ ಓನ್ಲಿ ಎ ಮತ್ತು ಬಿ ಕರೆಕ್ಟ್ ಇದೆ, ಗ್ರೂಪ್ ಎ ಮತ್ತು ಬಿ. ಸೊ ಆಪ್ಷನ್ 2 ಇಸ್ ದ ರೈಟ್. ಆ್ಯಡ್ ಅ ಕ್ವಶನ್ ಟ್ಯಾಗ್. ದ ವರ್ಕರ್ಸ್ ವರ್ ಟು ಟ್ರೈಡ್ ಆಫ್ಟರ್ ವರ್ಕಿಂಗ್ ಫಾರ್ ಅ ಲಾಂಗ್ ಅವರ್ಸ್ ಅಟ್ ಅ ಸ್ಕ್ರೆಚ್. ಸೊ ಏನು ಬರುತ್ತೆ? ಅವ್ರು ಆಲ್ರೆಡಿ ಆಕ್ಸಿಲರಿ ವರ್ಬ್ ಕೊಟ್ಟಿದ್ದಾರೆ. ವರ್ ಏನಾಗುತ್ತೆ? ವರಂಟ್ ದೇ. ಸೊ 44ಗೆ 2. ಫೈಂಡ್ ದ ಫಿಗರ್ ಆಫ್ ಸ್ಪೀಚ್. ಫಸ್ಟು ನಿಮಗೆ ಈಸಿ ಇರೋದು ಫೈಂಡ್ ಔಟ್ ಮಾಡಿ. ಸಿಮಿಲಿ ಇದೆನಾ? ಎಸ್, ಆ್ಯಸ್ನ ಯೂಸ್ ಮಾಡಿದ್ದಾರೆ. ಎಗೆ 1 ಎಲ್ಲಿದೆ? 3 ಹತ್ರ ಇದೆ. ಓಕೆ. ರವಿ ಈಸ್ ಅ ನೈಟ್ ಔಲ್. ಏನು? ರವಿನ ಯಾವುದಕ್ಕೆ ಹೋಲಿಸಿದ್ದಾರೆ? ಲೈಕ್ ಅಂದರೆ ಮೆಟಾಫರ್. ಬಿಗೆ 3 ಎಲ್ಲಿದೆ? ಬಿಗೆ 3, 2 ಆಪ್ಷನ್. ಅಂದರೆ ಎಗೆ 1, ಬಿಗೆ 3 ಅಂದರೆ ಆಪ್ಷನ್ 3. ದ ಸನ್, ಆಪ್ಷನ್ 3 ಕರೆಕ್ಟ್. ದ ಸನ್ ಸ್ಮೈಲ್ಡ್ ಡೌನ್ ಆನ್ ದ ವರ್ಲ್ಡ್ ಅಂದರೆ ಹ್ಯೂಮನ್ ಆ್ಯಕ್ಷನ್ನ ನಾವು ನಾನ್ ಲಿವಿಂಗ್ ಥಿಂಗಿಗೆ ಕಂಪೇರ್ ಮಾಡ್ತೀವಿ. ಏನಂತೀವಿ? ಪರ್ಸ್ನಾಲಿಫಿಕೇಶನ್. ಸೊ ಸಿಗೆ 2 ಕರೆಕ್ಟ್ ಇದೆನಾ? ಓಕೆ. ನೆಕ್ಸ್ಟ್ ಐ ನೋ ಆ್ಯನ್ ಓಲ್ಡ್ ಮ್ಯಾನ್ ಹೂ ಈಸ್ ಓಲ್ಡರ್ ದೆನ್ ದ ಹಿಲ್ಸ್ ಅಂದರೆ ಉತ್ಪ್ರೇಕ್ಷವಾಗಿ ಕಂಪೇರ್ ಮಾಡಿದ್ದಾರೆ. ಸೊ ಇಟ್ ಈಸ್ ಅ ಹೈಪರ್ಬೋಲ್. ಡಿಗೆ ಇದೆನಾ? ಹೈಪರ್ಬೋಲ್. ಓಕೆ. 4 ಇದೆನಾ? ನೆಕ್ಸ್ಟು ದ ಬ್ಯಾಟಲ್ ಸ್ಟಾರ್ಟೆಡ್ ಆ್ಯಂಡ್ ದ ಕೆನಾಸ್ ವೆಂಟ್ ಬೋಮ್ ಬೋಮ್ ಅಂತಂದರೆ ಒನೋಮೋಟೋಫಿಯಾ ಅಂತಂದರೆ ಇಲ್ಲಿ ಸೌಂಡ್ನ ಯೂಸ್ ಮಾಡಿದ್ದಾರೆ. ಲಿವಿಂಗ್ ಥಿಂಗ್ಸ್ ಆಗಿರ್ಬೋದು, ನಾನ್ ಲಿವಿಂಗ್ ಥಿಂಗ್ಸ್ದು ಸೌಂಡ್ನ ಯೂಸ್ ಮಾಡಿದ್ದಾರೆ. ಸೊ ಇಟ್ ಈಸ್ ಕಾಲ್ಡ್ ಆಸ್ ಅ ಆಪ್ಷನ್ 5. ಸೊ ಏನಾಯಿತು ಇಲ್ಲಿ? ಕರೆಕ್ಟ್ ಆಪ್ಷನ್ ಯಾವುದು? 3. ನಿಮಗೆ ಒಂದು ಗೊತ್ತಾದರೆ ಈಸಿಯಾಗಿ ನೀವು ಆಪ್ಷನ್ನ ಎಡ್ಮಿಟ್ ಮಾಡ್ತಾ ಹೋಗ್ಬೋದು.
ಚೂಸ್ ದ ವರ್ಡ್ ಫ್ರಮ್ ದ ಆಪ್ಷನ್ ಗಿವನ್ ಬಿಲೋ ವಿಚ್ ಆರ್ ದ ಸೇಮ್ ಮೀನಿಂಗ್ ಕೇಳಿದ್ದಾರೆ. ಫಾರ್ಗೆಟ್ಫುಲ್ನೆಸ್ದು ಮತ್ತು ಔಟ್ ಆಫ್ ಅ ಸರ್ಕ್ಯುಲೇಷನ್ದು ಮೀನಿಂಗು ಸೇಮ್ ಇದು. ಕೊಟ್ಟಿರೋ ಆಪ್ಷನಲ್ಲಿ ಯಾವ ಆಪ್ಷನ್ ಇದೆ ಅಂತ ಕೇಳಿದ್ದಾರೆ. ಫಾರ್ಗೆಟ್ಫುಲ್ನೆಸ್ ಅಂದ್ರೇನು? ಮರವು, ಲ್ಯಾಪ್ಸ್ ಆಫ್ ಅ ಮೆಮೊರಿ ಅಂತ ಬರುತ್ತೆ. ಔಟ್ ಆಫ್ ಸರ್ಕ್ಯುಲೇಷನ್ ಅಂತಂದರೆ ಅನ್ಅವೈಲೇಬಲ್. ಅಬಲ್ಯೂವಿಯನ್ ಅಂತಂದರೆ ಈ ಆಪ್ಷನ್. ಇದ್ರದ್ದು ಮೀನಿಂಗ್ ಏನು ಬರುತ್ತೆ? ಇದ್ರದ್ದು ಕೂಡ ಮರವು ಅಂತ ಬರುತ್ತೆ. ಸೊ 46 ಕರೆಕ್ಟ್ ಆಪ್ಷನ್ 1. ಕೀಪಿಂಗ್ ಅಪ್, ಫೆಲಿಸಿಟೇಟಿಂಗ್ ಅಂತಂದ್ರೇನು? ಇದೆರಡು ಮೀನಿಂಗ್ದು ಏನು ಬರುತ್ತೆ ಅಂದರೆ ಮೇಂಟೈನಿಂಗ್ ಅ ಲೆವೆಲ್, ಹಾನರ್, ಕಂಗ್ರ್ಯಾಚುಲೇಟ್ ಅಂತ ಬರುತ್ತೆ. ಸೊ ಇದರಲ್ಲಿ ಯಾವ ಆಪ್ಷನ್ ಸಿನೋನಿಮ್ ಬರುತ್ತೆ ಅಂದರೆ ಹಾನರಿಂಗ್. ನೆಕ್ಸ್ಟು ಪ್ಯಾಸೇಜ್ ಕೇಳಿದ್ದಾರೆ. ಅಕಾರ್ಡಿಂಗ್ ಟು ದ ಪ್ಯಾಸೇಜ್ Q9 ಈಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್. ಎಲ್ಲಿಂದ ಎಕ್ಸ್ಟ್ರಾಕ್ಟ್ ಆಗಿದೆ? ಎಕ್ಸ್ಟ್ರಾಕ್ಟ್ ಫ್ರಮ್ ಇಲ್ಲಿದೆ ಅಲ್ವಾ? ಸೊ ಆಪ್ಷನ್ 3. 48ಗೆ 1. ನೆಕ್ಸ್ಟ್ ವಿಚ್ ಆಫ್ ದ ಆರ್ಗ್ಯುಮೆಂಟ್ಸ್ ಈಸ್ ಕರೆಕ್ಟ್ ಅಕಾರ್ಡಿಂಗ್ ಟು ದ ಪ್ಯಾಸೇಜ್? Medicinal plants are beneficial if taken in a small quantities. You passage full read ಮಾಡಿದ್ರೆ you will get the answer. ಇಲ್ಲಿದೆ ನೋಡಿ. In large quantities are useful medicinally if taken in a very small quantities. So 49ಗೆ ಕರೆಕ್ಟ್ ಆಪ್ಷನ್ 2. ಚೂಸ್ ದ ಆಡ್ ಪೇರ್ ಫ್ರಮ್ ದ ಅಮಾಂಗ್ ದ ವರ್ಡ್ ಗಿವನ್. ಸೊ 50ಗೆ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ 3. ಇಲ್ಲಿ ಆ್ಯಕ್ಟಿವ್ ಇಂದ ಪ್ಯಾಸಿವ್ ವಾಯ್ಸಿಗೆ ಕೇಳಿದ್ದಾರೆ. ದ ಸೇಲರ್ ಸೈಟೆಡ್ ಲ್ಯಾಂಡ್ ಆಫ್ಟರ್ ಸೆವರಲ್ ಮಂತ್ಸ್. ಸಬ್ಜೆಕ್ಟು ಸೇಲರ್, ಸೈಟೆಡ್, ವರ್ಬ್, ಆಬ್ಜೆಕ್ಟ್, ಲ್ಯಾಂಡ್. ಫಸ್ಟ್ ಏನು ಬರುತ್ತೆ? ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್. ಫಸ್ಟು ಆಬ್ಜೆಕ್ಟ್ ಬರುತ್ತೆ ಅಂದರೆ ಲ್ಯಾಂಡ್ ಬರುತ್ತೆ. ಇಲ್ಲಿ ಸೈಟೆಡ್ ಅನ್ನೋದು ಪಾಸ್ಟ್ ಇದೆ. ಸೊ ಏನಾಗುತ್ತೆ? ನಾವು ವಾಸ್ನ ಯೂಸ್ ಮಾಡ್ತೀವಿ. ಲ್ಯಾಂಡ್ ವಾಸ್. ಇಲ್ಲಿ ಬೀಯಿಂಗ್ ಇದೆ. ಬೀಯಿಂಗ್ ನಾವು ಕಂಟಿನ್ಯೂಸ್ ಟೆನ್ಸ್ನ ಯೂಸ್ ಮಾಡ್ತೀವಿ. ಕಂಟಿನ್ಯೂಸ್ ಟೆನ್ಸಲ್ಲಿ ಇದೆನಾ? ನೋ, ಅದು ಎಲ್ಮೆಂಟ್ ಆಯ್ತು. ಇಲ್ಲಿ ಹ್ಯಾಸ್ ಬೀನ್ನ ಯೂಸ್ ಮಾಡಿದ್ದೀವಿ, ಇದು ಕೂಡ ಬರಲ್ಲ. ಇಲ್ಲಿ ವಿಲ್ ಬಿ ಯೂಸ್ ಮಾಡ್ತೀವಿ, ಎರಡೂ ಬರಲ್ಲ. ಸೊ land was sighted by the sailors after several months. So correct option 2. Direct to the indirect. He complained the people are stocking up a grain anticipating drought. He complained that people were ಆಗಬೇಕದು. ಯಾವ ಆಪ್ಷನಲ್ಲಿ ವರ್ ಇದೆ? ಆಪ್ಷನ್ 1. He complained that the people were stocking up a grain anticipating drought. Will ಬರಲ್ಲ. ಇಲ್ಲಿ ಆ ಆಕ್ಸಿಲರಿನ ಯೂಸ್ ಮಾಡಿಲ್ಲ. ಸೊ ಆರ್ ಇದೆ. ಇಲ್ಲಿ ಏನು ಬರುತ್ತೆ? ವರ್ ಬರುತ್ತೆ. ಸೊ ಇಲ್ಲಿ ಏನು ಕೇಳಿದ್ದಾರೆ? ಮೀನಿಂಗ್ ಆಫ್ ಅ ವರ್ಡ್ ಕೇಳಿದ್ದಾರೆ. ಇದರದ್ದು ಮೀನಿಂಗ್ ಏನು ಬರುತ್ತೆ ಅಂದರೆ ಬಹಿರಂಗಪಡಿಸು, ರಿವೀಲ್ ಅಂತ ಬರುತ್ತೆ. ಇದಕ್ಕೆ ಇವರು ಆಪೋಸಿಟ್ ಮೀನಿಂಗ್ ಕೇಳಿದರೆ ಸೇಮ್ ಮೀನಿಂಗ್ ಕೇಳಿದ್ದಾರೆ. ಅಂದರೆ ಬಹಿರಂಗಪಡಿಸುವುದು ಅಂದರೆ ರಿವೀಲ್ ಮಾಡೋದು. ಇಲ್ಲೇ ಇದೆ ಮೀನಿಂಗ್, ರಿವೀಲ್. ನೆಕ್ಸ್ಟ್ ಫೈಂಡ್ ದ ಸೇಮ್ ಮೀನಿಂಗ್ ಆಫ್ ಅ ಅಂಡರ್ಲೈನ್ ವರ್ಡ್.
ಸೊ ಇದ್ರದ್ದು ಇವು ಎರಡದು ಅಂಡರ್ಲೈನ್ ಮಾಡಿರೋ ವರ್ಡ್ದು ಮೀನಿಂಗ್ ಏನು ಬರುತ್ತೆ ಅಂತಂದರೆ ಶ್ರದ್ಧೆಯಿಂದ ಅಂತ ಬರುತ್ತೆ. ಅಂದರೆ ಪಟ್ಟು ಹಿಡಿದು ಕೂಡೋದು ಅಂದರೆ ಶ್ರದ್ಧೆಯಿಂದ ಮಾಡೋದು ಅಂತ ಬರುತ್ತೆ. ಇದರಲ್ಲಿ ಸಿಮಿಲರ್ ಮೀನಿಂಗ್ ಯಾವ್ದು ಬರುತ್ತೆ ಅಂತಂದರೆ ಕೇರ್ಲೆಸ್ ಬರಲ್ಲ, ನೀಟ್ಲಿ ಬರಲ್ಲ. ಸತತವಾಗಿ ನಿರಂತರವಾಗಿ ಮಾಡುವುದಕ್ಕೆ ನಾವು ಇವೆರಡರ ಮೀನಿಂಗ್ ಕರಿತೀವಿ, ಅಂದರೆ ಶ್ರದ್ಧೆಯಿಂದ. ಸೊ ಇವೆರಡರ ಮೀನಿಂಗ್ ಏನು ಬರುತ್ತೆ, ರೂಢಾಗಿ ನಡ್ಕೊಳ್ಳೋದು ಅಂತ ಅಸಭ್ಯವಾಗಿ ಅಥವಾ ರೂಢಾಗಿ ನಡ್ಕೊಳ್ಳೋದು ಅಂತ ಬರುತ್ತೆ. ಇದರಲ್ಲಿ ಸೇಮ್ ಮೀನಿಂಗ್ ಏನು ಬರುತ್ತೆ, ಡಿಸ್ರೆಸ್ಪೆಕ್ಟ್ಫುಲ್. ಸೊ ಫೈಂಡ್ ದ ಎರರ್. ವಾರ್ ಆ್ಯಂಡ್ ಪೀಸ್ ವರ್ ರಿಟರ್ನ್ ಅಂತ ಇಲ್ಲಿ ಎಲ್ಲಿ ಎರರ್ ಇದೆ ಫಸ್ಟ್ ನೀವೇನು ನೋಡಬೇಕು, ಎರರ್ ಫೈಂಡ್ ಔಟ್ ಮಾಡೋದಕ್ಕೆ ವರ್ಬ್ ಎಲ್ಲಾದರೂ ಎರರ್ ಇದೆನಾ, ನೆಕ್ಸ್ಟು ಪ್ರಿಪೋಸಿಷನ್ ಯೂಸಿಂಗ್ ಆಫ್ ಅ ಟೆನ್ಸ್ ಆಗಿರ್ಬೋದು, ನೆಕ್ಸ್ಟು ಆರ್ಟಿಕಲ್ ಆಗಿರ್ಬೋದು, ನೆಕ್ಸ್ಟು ಯೂಸ್ ಆಫ್ ಅ ಆಕ್ಸಿಲರಿ ವರ್ಬ್ಸ್ ಆಗಿರ್ಬೋದು. ಇಲ್ಲಿ ಎಲ್ಲಿ ಎರರ್ ಇದೆ, ಪಾರ್ಟ್ 2 ಅಲ್ಲಿ ಎರರ್ ಇದೆ. ವೈ ಯೂಸಿಂಗ್ ಆಫ್ ಅ ಪ್ಲೂರಲ್ ವರ್ಬ್ ವರ್ ಇನ್ಸ್ಟೆಡ್ ಆಫ್ ಅ ಸಿಂಗುಲರ್ ವರ್ಬ್ ವಾಸ್ ಯೂಸ್ ಮಾಡೋ ಬದಲು ಇಲ್ಲಿ ವರ್ನ ಯೂಸ್ ಮಾಡಿದ್ದಾರೆ. ಸೊ ಎರರ್ ಎಲ್ಲಿದೆ, ಪಾರ್ಟ್ 2 ವಾಸ್ ಆಗಬೇಕಿತ್ತು. ಪ್ಲೂರಲ್ ವರ್ಬು ವರ್ನ ಯೂಸ್ ಮಾಡಿದ್ದಾರೆ ಇನ್ಸ್ಟೆಡ್ ಆಫ್ ವಾಸ್. ಅ ಬರ್ಡ್ ಇನ್ ಹ್ಯಾಂಡ್ ಈಸ್ ಅ ವರ್ತ್ 2 ಇನ್ ದ ಬುಷ್. ಇಲ್ಲಿ ಎಲ್ಲಿ ಎರರ್ ಇದೆ, ಎರರ್ ಎಲ್ಲಿದೆ, ಪಾರ್ಟ್ 2. ವೈ, ಬಿಕಾಸ್ ಇಲ್ಲಿ ವರ್ಡು ಮಿಸ್ಟೇಕ್, E2 ಅಲ್ಲ TWO2 ಯೂಸ್ ಮಾಡಬೇಕಿತ್ತು. ಅ ಬರ್ಡ್ ಇನ್ ದ ಹ್ಯಾಂಡ್ ಈಸ್ ವರ್ತ್ 2 ಇನ್ ದ ಬುಷ್. ಸೊ ಎರರ್ ಈಸ್ ಇನ್ ಪಾರ್ಟ್ 2. ನೆಕ್ಸ್ಟು ಇಡಿಯಮ್ ಮತ್ತು ಫ್ರೇಸಸ್ ಕೇಳಿದ್ದಾರೆ. ಟು ಮೇಕ್ ಬೋತ್ ಎಂಡ್ಸ್ ಮೀಟ್. ಟು ಮೇಕ್ ಬೋತ್ ಎಂಡ್ಸ್ ಮೀಟ್ ಅಂದರೆ ಏನು, ಟು ಹ್ಯಾವ್ ಅ ಜಸ್ಟ್ ಎನಫ್ ಮನಿ ಟು ಕವರ್ ಅ ಬೇಸಿಕ್ ನೀಡ್ಸ್. ಇರೋದ್ರಲ್ಲೇ ಸಾಕು ಅಂದರೆ ಟು ಹ್ಯಾವ್ ಅ ಜಸ್ಟ್ ಎನಫ್ ಮನಿ, ಇರೋದ್ರಲ್ಲೇ ನಮ್ಮ ನೀಡ್ಸ್ನ ಫುಲ್ಫಿಲ್ ಮಾಡ್ಕೊಳ್ಳೋದು ಅಂತ ಮೀನಿಂಗ್ ಬರುತ್ತೆ. ಸೊ ಯಾವುದು ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂದರೆ ದ ಕಾಸ್ಟ್ ಆಫ್ ಲಿವಿಂಗ್ ಹ್ಯಾಸ್ ಇನ್ಕ್ರೀಸ್ಡ್ ಸೋ ಮಚ್ ದಟ್ ಹಿ ಫೈಂಡ್ಸ್ ಇಟ್ ಡಿಫಿಕಲ್ಟ್ ಟು ಲಿವ್ ವಿತಿನ್ ಹೀಸ್ ಇನ್ಕಮ್. ದ ಕಾಸ್ಟ್ ಆಫ್ ಲಿವಿಂಗ್ ಹ್ಯಾಸ್ ಇನ್ಕ್ರೀಸ್ಡ್ ಸೋ ಮಚ್ ದಟ್ ಹಿ ಫೈಂಡ್ಸ್ ಇಟ್ ಈಸಿ ಟು ಲಿವ್ ವಿತಿನ್ ಹೀಸ್ ಇನ್ಕಮ್. ದ ಕಾಸ್ಟ್ ಆಫ್ ಲಿವಿಂಗ್ ಹ್ಯಾಸ್ ಇನ್ಕ್ರೀಸ್ಡ್ ಸೋ ಮಚ್ ದಟ್ ಹಿ ಎಂಜಾಯ್ಸ್ ಹೀಸ್ ಲೈಫ್. The cost of living has increased so much that he hates his life. ಏನು ಹೇಳಿದೆ ನಾನು, ಟು ಹ್ಯಾವ್ ಅ ಜಸ್ಟ್ ಎನಫ್ ಮನಿ ಟು ಕವರ್ ಅ ಬೇಸಿಕ್ ನೀಡ್ಸ್, ಟು ಮೇಕ್ ಅ ಬೋತ್ ನೀಡ್ಸ್ ಅಂತ. ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ, ಆಪ್ಷನ್ 2. ದ ಕಾಸ್ಟ್ ಆಫ್ ಲಿವಿಂಗ್ ಹ್ಯಾಸ್ ಇನ್ಕ್ರೀಸ್ಡ್ ಸೋ ಮಚ್ ದಟ್ ಹಿ ಫೈಂಡ್ಸ್ ಇಟ್ ಈಸಿ ಟು ಲಿವ್ ವಿತ್ ಇನ್ ಹಿಸ್ ಇನ್ಕಮ್. ಆ್ಯಂಡ್ ಆ್ಯಕ್ಸ್ ಟು ಗ್ರಿಂಡ್ ಅಂತ ಅಂದ್ರೇನು, ಮೀನಿಂಗ್ ಏನು ಬರುತ್ತೆ, ಸಮೋನ್ ಆ್ಯಸ್ ಅ ಸೆಲ್ಫಿಶ್ ಮೋಟಿವ್. ಯಾವುದು ಬರುತ್ತೆ ಇಲ್ಲಿ, ಈ ಹ್ಯಾಡ್ ಅ ಪರ್ಸ್ನಲ್ ಇಂಟ್ರೆಸ್ಟ್ ಇನ್ ದ ಮ್ಯಾಟರ್. ಸೆಲ್ಫಿಶ್ ಮೋಟಿವ್ ಇರುತ್ತಲ್ಲ ಅವ್ರನ್ನ ನಾವು ಈ ಹ್ಯಾಡ್ ಅ ಪರ್ಸನಲ್ ಇಂಟ್ರೆಸ್ಟ್ ಇಂದ, ಬೇರೆಯವ್ರದಲ್ಲಿ ಇಂಟ್ರೆಸ್ಟ್ ಇರುತ್ತೆ ಅಂದರೆ ಎಲ್ಲದರಲ್ಲೂ ಮೂಗು ತೀರಿಸ್ತಿರ್ತಾರಲ್ಲ ಆ ರೀತಿ ಹೇಳ್ತೀವಿ. So they have given a passage. Narayan's style of writing is marked by, his style is graceful, marked by a simplicity. ಇದನ್ನ simplicity. What does a microsome mean? ಏನಂತ ಕರಿತೀವಿ ಅದಕ್ಕೆ, ಮಿನಿಚೂರ್ representation. It's believed that Gudi in Malgudi comes from ಗಂಧದ ಗುಡಿ, ಚಂದದ ಗುಡಿ, ದೇವರ ಗುಡಿ, ಬಸವನ ಗುಡಿ. ಅಂದರೆ ಇಟ್ ಈಸ್ ಅ Malgudi is inspired from 2 places in a old Bangalore city, Malleshwaram and Basavangudi. So option 4 is the correct. ಆ್ಯಂಟನಿಮ್ ಕೇಳಿದ್ದಾರೆ. ಜೆನ್ಯೂನ್,
ಇದಕ್ಕೆ ಅಪೋಸಿಟ್ ವರ್ಡ್ ಕೇಳಿದ್ದಾರೆ. ಜೆನ್ಯೂನ್ ಅಂದ್ರೆ ಏನು? ಟ್ರೂಲಿ. ಇದಕ್ಕೆ ಅಪೋಸಿಟ್ ಏನು ಬರುತ್ತೆ? ಆಪ್ಷನ್ 4. He told her not to worry about such a dash problem. ಅಂದರೆ ಟ್ರಿವಿಯಲ್ ಪ್ರಾಬ್ಲಮ್ ಅಂತ ಕೇಳಿದ್ರೆ. ಅಂಡರ್ಲೈನ್ ವರ್ಡ್ದು ಮೀನಿಂಗ್ ಏನು ಬರುತ್ತೆ? ಅಂದರೆ ಇಂಪಾರ್ಟೆಂಟ್ ಪ್ರಾಬ್ಲಮ್. ಇದರ ಅಪೋಸಿಟ್ದು ಏನು ಬರುತ್ತೆ? ಸಿಲ್ಲಿ ಅಂತ ಬರುತ್ತೆ. ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅಂತ ಮೀನಿಂಗ್ ಬರುತ್ತೆ ಅಂಡರ್ಲೈನ್ ವರ್ಡ್ದು. ಬಟ್ ಅಪೋಸಿಟ್ ಆಗಿ ಹೇಳ್ಬೇಕಂದ್ರೆ ನಾವು ಇಟ್ ಈಸ್ ಇಂಪಾರ್ಟೆಂಟ್. ಸೊ 64ಗೆ 1 ಆಪ್ಷನ್. ಆ್ಯಡ್ ಅ ಪ್ರಿಫಿಕ್ಸ್. ಆರ್ಡರ್, ಡಿಸಾರ್ಡರ್. ಏನಾಯ್ತಾ? ಆರ್ಡರ್, ಡಿಸ್ ಫಸ್ಟ್ ಎಲ್ಲಿದೆ? ಆಪ್ಷನ್ 2 ಅಲ್ಲಿದೆ. ಹ್ಯೂಮನ್, ಇನ್ಹ್ಯೂಮನ್, ಪೇಷಂಟ್, ಇಂಪೇಷಂಟ್, ರೆಗ್ಯುಲರ್, ಇರ್ರೆಗ್ಯುಲರ್. ಲಿಟ್ರೇಟ್, ಇಲ್ಲಿಟ್ರೇಟ್ ಅಂದರೆ ಆಪ್ಷನ್ 4. ಶಿ ಸ್ಪೀಕ್ಸ್ ಡ್ಯಾಶ್ ಅ ಸ್ಕಾಟಿಷ್ ಎನ್ಸೆಂಟ್. ಯಾವುದು ಪ್ರಿಪೋಸಿಷನ್ ಬರುತ್ತೆ? ಶಿ ಸ್ಪೀಕ್ಸ್ ವಿತ್ ಬರುತ್ತಾ? 2 ಬರುತ್ತಾ? 2 ಬರುತ್ತೆ. ಐ ಥ್ಯಾಂಕ್ಡ್ ಹಿಮ್ ಡ್ಯಾಶ್ ದ ಕೋಆಪರೇಷನ್. ಐ ಥ್ಯಾಂಕ್ಡ್ ಹಿಮ್ ಫಾರ್ ದ ಕೋಆಪರೇಷನ್. ಇಲ್ಲಿ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಕೇಳಿದರೆ. ಶಿ ಈಸ್ ಡ್ಯಾಶ್ ಪರ್ಸನ್. ಜಸ್ಟ್ ಪರ್ಸನ್, ಮೋರ್ ಜಸ್ಟ್, ಮೋಸ್ಟ್ ಜಸ್ಟ್, ಜಸ್ಟಿಸ್ ಅಂದರೆ ಶಿ ಈಸ್ ಅ ಜಸ್ಟಿಸ್. Stage actors are dash than those who act in the film. Most talented, more talented, talented, least talented ಅಂದರೆ ದೆನ್ ಬಂದಾಗ ಏನು ಬರುತ್ತೆ? ER ಬರುತ್ತೆ ಅಂತ ಹೇಳಿದ್ದೆ ನಾನು. ದೆನ್ ಇದ್ದಾಗ ER ಬರುತ್ತೆ. ದ ಇದ್ದಾಗ ಸೂಪರ್ಲೇಟಿವಲ್ಲಿ EST ಬರುತ್ತೆ. ಫಾರ್ ಎಕ್ಸಾಂಪಲ್, ಶಾರ್ಟರ್, ಹಿ ಶಾರ್ಟರ್ ದೆನ್ ಅಂದರೆ ಹಿ ಈಸ್ ದ ಲಾಂಗೆಸ್ಟ್ ಅಂದರೆ ಈ ರೀತಿ. ದೆನ್ ಬಂದಾಗ ER ಬರುತ್ತೆ, ದ ಬಂದಾಗ EST ಬರುತ್ತೆ. ಅದೇ ರೀತಿ ಮೋರ್ ಬಂದಾಗ ನಾವು ದ್ಯಾನ್ ಬಂದಾಗ ಮೋರ್ ಯೂಸ್ ಮಾಡ್ತೀವಿ, ದ ಬಂದಾಗ ಮೋಸ್ಟನ್ನ ಯೂಸ್ ಮಾಡ್ತೀವಿ. ಸೊ ಇಲ್ಲೇನು ಬರುತ್ತೆ? ಸ್ಟೇಜ್ ಆ್ಯಕ್ಟರ್ಸ್ ಆರ್ more talented than those who act in a film. So 70ಗೆ ಕರೆಕ್ಟ್ ಆಪ್ಷನ್ 2. This is all about 35 ಇಂಗ್ಲೀಷ್ ಕ್ವಶನ್ಸ್. ಐ ಹೋಪ್ ಕ್ಲಾಸ್ ಎಲ್ರಿಗೂ ಅರ್ಥ ಆಗಿದೆ ಅನ್ಕೋತೀನಿ. ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.